ನಮಸ್ಕಾರ ವಿದ್ಯಾರ್ಥಿಗಳೇ. ಒಂಬತ್ತನೇ ತರಗತಿ ಗಣಿತ ಈ ಪಾಠದಲ್ಲಿ ಈ ತ್ರಿಭುಜಗಳು ಪಾಠದಲ್ಲಿ ನಾವೀಗ ಇದ್ದೇವೆ. ಈ ತ್ರಿಭುಜಗಳು ಪಾಠದಲ್ಲಿ ಸರ್ವಸಮತೆಗೆ ಸಂಬಂಧಿಸಿದ ಅನೇಕ ನಿಯಮಗಳನ್ನು ನಾವು ಕಲಿತೆವು. ಅದರ ಮೇಲೆ ಅನೇಕ ಲೆಕ್ಕಗಳನ್ನು ಮಾಡಿದೆವು. ಇವತ್ತು ಪಾಠವನ್ನು ಮುಂದುವರಿಸುವ ಬಾಕೋಬ, ಕೋಬಾಕೋ ಸ್ವಯಂ ಸಿದ್ಧಾಂತಗಳನ್ನು ಉಪಯೋಗಿಸಿ ಲೆಕ್ಕಗಳನ್ನು ಬಿಡಿಸುವುದು ಹೇಗೆ, ಸಾಧಿಸುವುದು ಹೇಗೆ ಅಂತೇಳಿ ನಾವು ಕಲಿತಾ ಇದ್ದೇವೆ. ಇವತ್ತು 6ನೇ ದಿನದ ಪಾಠದಲ್ಲಿದ್ದೇವೆ. 1ನೇ ಲೆಕ್ಕ ಬರೆಯಿರಿ. ಚಿತ್ರದಲ್ಲಿ ಬಿಸಿಯ ಲಂಬಾರ್ಧಕ ಎಡಿ ಆಗಿದೆ. ಚಿತ್ರದಲ್ಲಿ ಬಿಸಿಯ ಲಂಬಾರ್ಧಕ ಎಡಿ ಆಗಿದೆ. ಎಬಿ ಸಮ ಎಸಿ ಆಗಿರುವಂತೆ ಎಬಿ ಸಮ ಎಸಿ ಆಗಿರುವಂತೆ ತ್ರಿಭುಜ ಎಬಿಸಿಯು ಒಂದು ಸಮದ್ವಿಬಾಹು ತ್ರಿಭುಜ ಎಂದು ಸಾಧಿಸಿ. ಎಬಿಸಿಯು ಒಂದು ಸಮದ್ವಿಬಾಹು ತ್ರಿಭುಜ ಎಂದು ಸಾಧಿಸಿ. ಈಗ ಒಂದು ತ್ರಿಭುಜವನ್ನು ಮಾಡುವ. ಎಬಿಸಿ, ಎಡಿ ಲಂಬಾರ್ಧಕ ಬಿಸಿ ಅಂತ ಹೇಳಿದ್ರೆ ಡಿಯು ಬಿಸಿಯ ಮಧ್ಯಬಿಂದು ಮತ್ತು ಎಡಿಯು ಬಿಸಿಯೊಡನೆ 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂತೇಳಿ ಅರ್ಥ. ಬಿಡಿ ಸಮ ಸಿಡಿ ಒಂದು ಗೆರೆ ಹಾಕಿ ಇಲ್ಲಿ ಒಂದು 90 ಡಿಗ್ರಿ, ಇಲ್ಲಿ ಒಂದು 90 ಡಿಗ್ರಿ ಗುರುತಿಸಿ ಚಿತ್ರದಲ್ಲಿ. ಅಲ್ಲಿಗೆ ಚಿತ್ರ ಆಯಿತು. ನೆಕ್ಸ್ಟ್ ಸಾಧಿಸಿರಿ ಅಂತೇಳಿ ಕೊಟ್ಟದ್ರಿಂದ ದತ್ತ, ಸಾಧನೀಯ, ಸಾಧನೆಯನ್ನು ನಾವು ಬರಿಬೇಕು. ಮೊದಲಿಗೆ ದತ್ತವನ್ನು ಬರೆಯುವ. ತ್ರಿಭುಜ ಎಬಿಸಿಯಲ್ಲಿ ಏನು ಕೊಟ್ಟಿದ್ದಾರೆ? ಎಡಿ ಲಂಬ ಬಿಸಿ, ಎಡಿ ಲಂಬ ಬಿಸಿ ಮತ್ತು ಎರಡು ಸಮನಾದ ಭಾಗಗಳು ಯಾವುದು? ಬಿಡಿ ಮತ್ತು ಸಿಡಿ. ಬಿಡಿ ಸಮ ಸಿಡಿ. ಇದಿಷ್ಟು ದತ್ತದಲ್ಲಿ ಬರೆಯುವಂಥದ್ದು. ನೆಕ್ಸ್ಟ್ ಸ್ಟೆಪ್ ಎಂಥದ್ದು? ಸಾಧನೀಯ. ಏನನ್ನು ಸಾಧಿಸಬೇಕಂತೆ? ಸಮದ್ವಿಬಾಹು ತ್ರಿಭುಜ. ಯಾವುದದು ಸಮನಾದ ಬಾಹುಗಳು? ಎಬಿ ಸಮ ಎಸಿ. ಸಾಧನೀಯದಲ್ಲಿ ಎಬಿ ಸಮ ಎಸಿ. ನೆಕ್ಸ್ಟ್ ಸ್ಟೆಪ್ ಸಾಧನೆ. ಒಂದು ತ್ರಿಭುಜದೊಳಗಡೆ ಎರಡು ಚಿಕ್ಕ ತ್ರಿಭುಜಗಳು ಕಾಣ್ತದಲ್ಲ, ಅದರ ಹೆಸರನ್ನು ಬರೀಬೇಕು. 1ನೇ ತ್ರಿಭುಜ ಎಬಿಡಿ, ತ್ರಿಭುಜ ಎಬಿಡಿ ಮತ್ತು ತ್ರಿಭುಜ ಎಸಿಡಿಗಳಲ್ಲಿ, ತ್ರಿಭುಜ ಎಬಿಡಿ ಮತ್ತು ತ್ರಿಭುಜ ಎಸಿಡಿಗಳಲ್ಲಿ ನಮಗೆ ಗೊತ್ತಿರುವಂಥ ಅಂಶಗಳನ್ನು ಬರೀತಾ ಹೋಗುವ. ಈಗ ಕೋಬಾಕೋ ಅಥವಾ ಬಾಕೋಬ ಸ್ವಯಂ ಸಿದ್ಧಾಂತದ ಕ್ರಮದಲ್ಲೇ ಬರೆಯುವ. ಏನು ಗೊತ್ತುಂಟು ನೋಡುವ. ಬಿಡಿಗೆ ಸಿಡಿ ಸಮ. ಇದು ಬಾಹುವ ಕೋನವ? ಬಾಹು. ಡಿಯಲ್ಲಿ ಉಂಟಾದ 90 ಡಿಗ್ರಿ ಕೋನಗಳು ಸಮ. ಕೋನ ಒಂದು ಬಾಹು ಆಯಿತು, ಇನ್ನೊಂದು ಕೋನ ಆಯಿತು. ಇನ್ನೊಂದು ಎಡಿ ಉಭಯ ಸಾಮಾನ್ಯ, ಅದು ಬಾಹು. ಅಲ್ಲಿಗೆ ಎರಡು ಬಾಹು ಒಂದು ಕೋನ. ಯಾವ ಸ್ವಯಂ ಸಿದ್ಧಾಂತ ಆಯಿತು? ಬಾ ಕೋ ಬಾ. ಅದೇ ಕ್ರಮದಲ್ಲೇ ಬರೆಯುವ. ಬಿಡಿ ಸಮ ಸಿಡಿ, ಕೋನ ಬಿಡಿ ಎ ಸಮ ಸಿಡಿ ಎ ಸಮ 90 ಡಿಗ್ರಿ. ಎಡಿ ಉಭಯ ಸಾಮಾನ್ಯ. ಇದು ಮೂರಕ್ಕೂ ಬ್ರಾಕೆಟ್
ಬ್ರಾಕೆಟ್ ಹಾಕಿ ದತ್ತ ಅಂತೇಳಿ ಬರೀರಿ. ಅದು ಕೊಟ್ಟದ್ದು ನಮಗೆ ದತ್ತದಲ್ಲಿ. ಬಿ ಡಿ ಸಮ ಸಿ ಡಿ, ಬಿ ಡಿ ಎ ಸಮ ಸಿ ಡಿ ಎ ಸಮ 90 ಡಿಗ್ರಿ, ಎ ಡಿ ಉಭಯ ಸಾಮಾನ್ಯ, 3 ಸಹ ಕೊಟ್ಟದ್ದು ನಮಗೆ ದತ್ತದಲ್ಲಿ, ಅದರಿಂದ ದತ್ತ. ಆದ್ದರಿಂದ 2 ತ್ರಿಭುಜಗಳು ಸರ್ವಸಮ. ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಸಿ ಡಿ. ಅಲ್ಲಿ ಬ್ರಾಕೆಟ್ನಲ್ಲಿ ಬಾಕೋಬ ಅಂತೇಳಿ ಬರೀರಿ. ಎ ಬಿ ಡಿ ಸರ್ವಸಮ ಎ ಸಿ ಡಿ ಬಾಕೋಬ. ಆದ್ದರಿಂದ 2 ಬಾಹುಗಳು ಒಂದಕ್ಕೊಂದು ಸಮ, ಎ ಬಿ ಸಮ ಎ ಸಿ. ಅಲ್ಲಿಗೆ ಆ ಲೆಕ್ಕ ಮುಗೀತು. ಎರಡನೇ ಲೆಕ್ಕ ಬರೆಯುವ. ಸಮದ್ವಿಬಾಹು ತ್ರಿಭುಜ ಎ ಬಿ ಸಿ ಯಲ್ಲಿ ಈಗ ಮಾಡಿದ ಲೆಕ್ಕದ ರೀತಿಯಲ್ಲಿಯೇ ಸಮದ್ವಿಬಾಹು ತ್ರಿಭುಜ ಎ ಬಿ ಸಿ ಯಲ್ಲಿ ಸಮಬಾಹು ಎ ಬಿ ಮತ್ತು ಎ ಸಿ ಗಳಿಗೆ ಸಮಬಾಹು ಎ ಬಿ ಮತ್ತು ಎ ಸಿ ಗಳಿಗೆ ಬಿಇ ಮತ್ತು ಸಿಎಫ್ ಎತ್ತರ ಎಳೆದಿದೆ. ಬಿಇ ಮತ್ತು ಸಿಎಫ್ ಎತ್ತರ ಎಳೆದಿದೆ. ಬಿಇ ಸಮ ಸಿಎಫ್ ಎಂದು ಸಾಧಿಸಿ. ಬಿಇ ಸಮ ಸಿಎಫ್ ಎಂದು ಸಾಧಿಸಿ. ಒಂದು ತ್ರಿಭುಜ ಮಾಡಿ 2 ಎತ್ತರ ಎಳೆಯಿರಿ. ಎತ್ತರ ಅಂತ ಹೇಳಿದ್ರೆ ಲಂಬ, ಕೋನ 90 ಡಿಗ್ರಿ. ಈ ಬಿಂದುವಿನಲ್ಲಿ ಉಂಟಾದ 2 ಕೋನಗಳು 90 ಡಿಗ್ರಿ, ಎಫ್ ಬಿಂದುವಿನಲ್ಲಿ ಉಂಟಾದ 2 ಕೋನಗಳು 90 ಡಿಗ್ರಿ ಅಂತೇಳಿ ಅರ್ಥ. ಇನ್ನು ಎ ಬಿ ಸಮ ಎ ಸಿ ದತ್ತದಲ್ಲಿ ಕೊಟ್ಟಿದ್ದಾರೆ. ಒಂದೊಂದು ಕಡ್ಡಿ ಹಾಕಿ. ಈಗ ಚಿತ್ರ ಆಯಿತು. ದತ್ತ ಬರೆಯುವ. ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಸಮ ಎ ಸಿ ಎರಡು ಎತ್ತರಗಳು 90 ಡಿಗ್ರಿಯನ್ನು ಬರೀಬೇಕು. ಯಾವುದಕ್ಕೆ ಯಾವುದು 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂತ ಹೇಳ್ಕೊಂಡು ಬಿಇ ಲಂಬ ಎ ಸಿ, ಸಿಎಫ್ ಲಂಬ ಎ ಬಿ. ಈ ಚಿಹ್ನೆಯನ್ನು ಓದುವುದು ಲಂಬ ಅಂತ ಹೇಳಿ. ಬಿಇ ಲಂಬ ಎ ಸಿ, ಸಿಎಫ್ ಲಂಬ ಎ ಬಿ. ಇದಿಷ್ಟು ಕೊಟ್ಟದ್ದು ಅಂಶಗಳು. ಈಗ ಸಾಧನೀಯವನ್ನು ಬರೆಯುವ. ಏನನ್ನು ಸಾಧಿಸಲಿಕ್ಕೆ ಹೇಳಿದ್ದಾರೆ? ಬಿಇ ಸಮ ಸಿಎಫ್, ಬಿಇ ಸಮ ಸಿಎಫ್. ನೆಕ್ಸ್ಟ್ ಸ್ಟೆಪ್ ಸಾಧನೆ. ಈಗ ಒಂದು ತ್ರಿಭುಜದಲ್ಲಿ ಬಿಇ ಇರಬೇಕು, ಇನ್ನೊಂದು ತ್ರಿಭುಜದಲ್ಲಿ ಸಿಎಫ್ ಇರಬೇಕು. ಹಾಗಿದ್ದು 2 ತ್ರಿಭುಜಗಳನ್ನು ಹುಡುಕಬಹುದಾ ಚಿತ್ರದಲ್ಲಿ? ನಾನು ಗೆರೆ ಹಾಕಿದ್ದೇನೆ ನೋಡಿ. ಎ ಎಫ್ ಸಿ, ಎ ಇ ಬಿ ಅಲ್ವಾ?
ಇದನ್ನ ಎ ಇ ಬಿ ಮತ್ತು ಎ ಸಿ ಎಫ್ ಅಂತೇಳಿ ಓದ್ಬೋದಲ್ವಾ? ನೋಡಿ, ಎ ಇ ಬಿ ಎ ಸಿ ಎಫ್ ಎರಡು ತ್ರಿಭುಜಗಳಿವೆ. ಎ ಬಿ ಇ ಮತ್ತು ಎ ಸಿ ಎಫ್ಗಳಲ್ಲಿ ಎ ಬಿಗೆ ಎ ಸಿ ಸಮ ಒಂದು ಬಾಹು ಸಿಕ್ಕಿತು. ಇನ್ನು 90 ಡಿಗ್ರಿಗೆ 90 ಡಿಗ್ರಿ ಸಮ ಒಂದು ಕೋನ ಸಿಕ್ಕಿತು. ಈಗ ಕೋನ ಎ ಎರಡೂ ತ್ರಿಭುಜದಲ್ಲಿ ಉಂಟು, ಉಭಯ ಸಾಮಾನ್ಯ 90 ಡಿಗ್ರಿ ಈ ಕೋನ. ಆಗ ಇಲ್ಲಿ ಬಿ ಯಲ್ಲಿ ಉಂಟಾದದ್ದು ಮೂರನೇ ಕೋನ, ಸಿ ಯಲ್ಲಿ ಉಂಟಾದದ್ದು ಮೂರನೇ ಕೋನ. ಇವೆರಡು ಸಮನಾದ ಮೇಲೆ ಮೂರನೇ ಕೋನವು ತನ್ನಷ್ಟಕ್ಕೆ ತಾನೇ ಸಮನಾಗಬೇಕಲ್ಲ. ಮೂರು ಕೋನಗಳ ಮೊತ್ತ 180 ಡಿಗ್ರಿ. ಆದ್ರಿಂದ ಎರಡು ಕೋನಗಳು ಸಮನಾದರೆ ಮೂರನೇ ಕೋನ ತನ್ನಷ್ಟಕ್ಕೆ ತಾನೇ ಸಮನಾಗ್ತದೆ. ಆಗ ಎ ಬಿ ಸಮ ಎ ಸಿ, ಕೋನ ಎ ಉಭಯ ಸಾಮಾನ್ಯ, ಕೋನ ಎ ಬಿ ಇ ಸಮ ಕೋನ ಎ ಸಿ ಎಫ್. ಒಂದು ಕೋನ, ಒಂದು ಬಾಹು, ಒಂದು ಕೋನ, ಕೋ ಬಾ ಕೋ. ಇನ್ನೊಂದು ತ್ರಿಭುಜದಲ್ಲಿ ಕೋ ಬಾ ಕೋ. ಎರಡು ಕೋನಗಳು ಮತ್ತು ಅವುಗಳ ನಡುವಿನ ಸಾಮಾನ್ಯ ಬಾಹು ಒಂದಕ್ಕೊಂದು ಸಮನಾದರೆ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಅಲ್ವಾ? ಈಗ ಬರೆಯಿರಿ. ತ್ರಿಭುಜ ಎ ಬಿ ಇ ಮತ್ತು ಎ ಸಿ ಎಫ್ಗಳಲ್ಲಿ ಕೋನ ಎ ಉಭಯ ಸಾಮಾನ್ಯ, ಕೋನ ಇ ಸಮ ಕೋನ ಎಫ್ ಸಮ 90 ಡಿಗ್ರಿ. ಆಗ ಮೂರನೇ ಕೋನ ಎ ಬಿ ಇ ಸಮ ಮೂರನೇ ಕೋನ ಎ ಸಿ ಎಫ್. ಎ ಬಿ ಸಮ ಎ ಸಿ, ಒಂದು ಕೋನ, ಒಂದು ಬಾಹು, ಒಂದು ಕೋನ, ಎರಡು ತ್ರಿಭುಜಗಳು ಸರ್ವಸಮ. ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಎಫ್. ಕಾರಣ ಕೋ ಬಾ ಕೋ. ಆವಾಗ ಬಿ ಇಗೆ ಸಿ ಎಫ್ ಸಮ, ಬಿ ಇಗೆ ಸಿ ಎಫ್ ಸಮ. ಎರಡು ಲೆಕ್ಕ ಆಯಿತು. ಮೂರನೇ ಲೆಕ್ಕವನ್ನು ಬರೆಯುವ. ತ್ರಿಭುಜ ಎ ಬಿ ಸಿ ಯಲ್ಲಿ ಇದರ ಹಾಗಿದ್ದೆ ಸ್ವಲ್ಪ ಬೇರೆ. ಎ ಸಿ ಮತ್ತು ಎ ಬಿ ಗಳಿಗೆ ಎಳೆದ ಎತ್ತರಗಳು ಸಮ. ಇಲ್ಲಿ ಎತ್ತರ ಸಮ ಅಂತ ಸಾಧಿಸಿದ್ದು, ಇಲ್ಲಿ ಎತ್ತರಗಳು ಸಮ ಅಂತೇಳಿ ಕೊಟ್ಟಿದ್ದಾರೆ. ಎ ಬಿ ಮತ್ತು ಎ ಸಿ ಗಳಿಗೆ ಎಳೆದ ಎತ್ತರಗಳು ಸಮ. ಎಳೆದ ಎತ್ತರಗಳು ಸಮ. ಎರಡು ಅಂಶಗಳನ್ನು ಸಮ ಅಂತೇಳಿ ಸಾಧಿಸಬೇಕು. ಒಂದನೇದು ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಎಫ್. ಎರಡನೇದು ಎ ಬಿ ಸಮ ಎ ಸಿ ಎಂದು ಸಾಧಿಸಿ ಅಥವಾ ತೋರಿಸಿ. ತ್ರಿಭುಜ ಎ ಬಿ ಇ ಸರ್ವಸಮ ಎ ಸಿ ಎಫ್, ಎ ಬಿ ಸಮ ಎ ಸಿ ಎಂದು ಸಾಧಿಸಿ. ಚಿತ್ರ ಮಾಡಿ. ಒಂದು ಬಿ ಇ ಲಂಬ, ಇನ್ನೊಂದು ಸಿ ಎಫ್ ಲಂಬವನ್ನು ಎಳೆಯಿರಿ. ಚಿತ್ರ ಆಯ್ತಾ? ಈಗ ಏನು ಕೊಟ್ಟಿದ್ದಾರೆ ನೋಡು. ಆಗದ ಹಾಗೆ
ಗೆರೆ ಹಾಕಿ, ಇಲ್ಲಿ ಒಂದು ಗೆರೆ ಹಾಕಿ, ಇಲ್ಲಿ 90 ಡಿಗ್ರಿ, ಇಲ್ಲಿ 90 ಡಿಗ್ರಿ. ಎತ್ತರಗಳು ಸಮ, ಒಂದು ಕಡ್ಡಿ ಹಾಕಿ. ಕೋನ ಬಾಹು ಕೋನ, ಕೋನ ಬಾಹು ಕೋನ ಕೆ ಸಮ. ಅದರಿಂದ ಕೋಪ ಸ್ವಯಂ ಸಿದ್ಧಾಂತ ಪ್ರಕಾರ ಎರಡು ತ್ರಿಭುಜಗಳು ಸರ್ವಸಮ. ಆಗ ಎ ಬಿಗೆ ಎ ಸಿ ಸಮ. ದತ್ತ ಬರೆಯುವ. ತ್ರಿಭುಜ ಎ ಬಿ ಸಿ ಯಲ್ಲಿ ಬಿಇ ಲಂಬ ಎ ಸಿ, ಸಿ ಎಫ್ ಲಂಬ ಎ ಬಿ, ಬಿಇ ಸಮ ಸಿ ಎಫ್. ಸಾಧನೆಯ ಎರಡು ಅಂಶಗಳುಂಟು. ಒಂದನೇದು ತ್ರಿಭುಜ ಎ ಬಿ ಸರ್ವಸಮ ತ್ರಿಭುಜ ಎ ಸಿ ಎಫ್. ಎರಡನೇದು ಎ ಬಿ ಸಮ ಎ ಸಿ. ಸಾಧನೆ ಆಗದಾಗೆ ಅದೇ ಎರಡು ತ್ರಿಭುಜಗಳನ್ನು ತಗೊಳ್ಳೋದು. ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಸಿ ಎಫ್ ಗಳಲ್ಲಿ ಆಗ ಬರ್ತಾ ಹಾಗೆ ಮೂರು ಕೋನಗಳನ್ನು ಬರೆಯೋದು. ಕೋನ ಎ ಉಭಯ ಸಾಮಾನ್ಯ, ಕೋನ ಇ ಸಮ ಕೋನ ಎಫ್ ಸಮ 90 ಡಿಗ್ರಿ. ಮೂರನೇ ಕೋನ ಎ ಬಿ ಇ ಸಮ ಕೋನ ಎ ಸಿ ಎಫ್. ಎತ್ತರಗಳು ಸಮ, ಬಿಇ ಸಮ ಸಿ ಎಫ್. ಆದ್ದರಿಂದ ಎರಡು ತ್ರಿಭುಜಗಳು ಸರ್ವಸಮ. ತ್ರಿಭುಜ ಎ ಬಿ ಇ ಸರ್ವಸಮ ತ್ರಿಭುಜ ಎ ಸಿ ಎಫ್. ಕಾರಣ ಕೋ ಬಾ ಕೋ. ಆದ್ದರಿಂದ ಎ ಬಿ ಸಮ ಎ ಸಿ. ಇನ್ನೊಂದು ಲೆಕ್ಕ ಬರೆಯಿರಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಬಿ ಸಿ ಸಮದ್ವಿಬಾಹು ತ್ರಿಭುಜಗಳು ಒಂದೇ ಪಾದ ಬಿಸಿಯ ಮೇಲಿವೆ. ಕೋನ ಎ ಬಿ ಡಿ
ಈಗ ದತ್ತ ಬರೆಯುವ. ತ್ರಿಭುಜ ABC ಮತ್ತು BCD ಸಮದ್ವಿಬಾಹು ತ್ರಿಭುಜಗಳು BCಯ ಮೇಲೆ ಇವೆ. ಸಾಧನೀಯ ಕೋನ ABD ಸಮ ಕೋನ ACD. ಈಗ ಮೇಲೆ ಒಂದು ತ್ರಿಭುಜ ಉಂಟು, ಕೆಳಗೆ ಒಂದು ತ್ರಿಭುಜ ಉಂಟು. ಮೇಲಿದ್ದು ಸಮದ್ವಿಬಾಹು ತ್ರಿಭುಜ, ಕೆಳಗಿದ್ದು ಸಮದ್ವಿಬಾಹು ತ್ರಿಭುಜ. ABಗೆ AC ಸಮ, BDಗೆ CD ಸಮ. ಆವಾಗ ಈ ಕೋನಕ್ಕೆ ಈ ಕೋನ ಸಮ, ಈ ಕೋನಕ್ಕೆ ಈ ಕೋನ ಸಮ. ಅದನ್ನು ಬರೆಯುವ. AB ಸಮ AC, ಆದ್ದರಿಂದ ಕೋನ ABC ಸಮ ಕೋನ ACB. ತ್ರಿಭುಜ BCDಯಲ್ಲಿ BD ಸಮ CD, ಆದ್ದರಿಂದ ಕೋನ DBC ಸಮ ಕೋನ DCB. ಇವೆರಡು ಕೋನಗಳು ಸಮ, ಇವೆರಡು ಕೋನಗಳು ಸಮ. ಇದೆರಡನ್ನು ಕೂಡಿಸಿದ್ರೆ ಇದೆರಡರ ಮೊತ್ತಕ್ಕೆ ಸಮವಾ? ಸಮ. ಸಮನಾದ ಅಂಶಗಳಿಗೆ ಸಮನಾದ ಅಂಶಗಳನ್ನು ಕೂಡಿಸಿದರೆ ಮೊತ್ತಗಳು ಸಮನಾಗಿರ್ತವೆ. ಕೋನ ABC ಪ್ಲಸ್ ಕೋನ DBC ಸಮ ಕೋನ ACB ಪ್ಲಸ್ ಕೋನ DCB. ಎಡದನ್ನು ಎಡಕ್ಕೆ ಕೂಡಿಸುವುದು, ಬಲದನ್ನು ಬಲಕ್ಕೆ ಕೂಡಿಸುವುದು. ಈಗ ಈ ಕೋನಕ್ಕೆ ಈ ಕೋನ ಕೂಡಿಸಿದ್ರೆ ಇದು ಇಡೀ ಕೋನ ಅಲ್ವಾ? ADB. ಈ ಕೋನಕ್ಕೆ ಈ ಕೋನವನ್ನು ಕೂಡಿಸಿದ್ರೆ ಕೋನ ACD. ಅದೇ ಅಲ್ವಾ ಬೇಕಾದದ್ದು? ನಾಲ್ಕು ಲೆಕ್ಕಗಳನ್ನು ಅಭ್ಯಾಸ ಮಾಡಿದೆವು. ಲೆಕ್ಕಗಳನ್ನು ಮತ್ತೆ ಮತ್ತೆ ನೋಡದೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ನಿಮ್ಮಷ್ಟಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದೇ ರೀತಿಯ ಬೇರೆ ಲೆಕ್ಕಗಳನ್ನು ಮಾಡಿ ನೋಡಿ. ಇಲ್ಲಿಗೆ ಇವತ್ತು ಸಾಕು. ನಾಳೆ ಭೇಟಿಯಾಗುವ. ಬಾಯ್.